ಯಾಕೆ ಹೋಗಿ ಬೇಕ್ರಿ ಬಾಗಿಲು ತೆಗಿ. ಯಾಕೆ ವ್ಯಾಪಾರ ಮಾಡ್ದಂಗೆ ಸುಮ್ಮನೆ ಇದೆಯಾ? ಹೋಗೋಣ ಅಂದರೆ ಅಲ್ಲಿ ಆತೋ ಐಟಮ್ ಇಲ್ಲ, ಏನೈತೆ ಅಂತ ಹೋಗೋಣ. ಎತ್ತನ ಐಟಮ್ ಇದ್ರೆ ತಾನೇ ಹೋಗೋಕ್ಕೆ. ಅಲ್ಲಿ ಯಾವ ಐಟಮು ಇಲ್ಲ, ಏನಿಲ್ಲ. ಹೋಗು, ನನಗಂತೂ ಐಟಮ್ ಇದ್ದರೆ ಚಂದಪ್ಪ. ಕೇಕ್ ಎಲ್ಲ ಖಾಲಿ ಆಗುತ್ತೆ, ಬ್ರೆಡ್ ಎಲ್ಲ ಬೇಕ್ರಿ ಅಂದಮೇಲೆ ಕೇಕು ಬ್ರೆಡ್ಡು ಇದೆಲ್ಲ ಇರಬೇಕು. ಬರೀ ಖಾರ ಬಿಸ್ಕೆಟು ಅಂಥವು ಇದ್ದಾವೆ. ಬ್ರೆಡ್ಡು ಎಲ್ಲ ಕೇಳ್ತಾರೆ ಜನ, ಪಪ್ಸು ಅಂತ ಕೇಳ್ತಾರೆ. ಅಂತ ತಗೊಂಬನ ಅಂದರೆ ಇವಾಗ ಕೈಯಾಗ ದುಡ್ಡಿಲ್ಲ, ಅವ್ರಿಗೆ ಬೇರೆ ದುಡ್ಡು ಕೊಡಬೇಕು. ಇವಾಗ ಹೆಂಗೆ ಮಾಡೋಣ ಅನ್ನಿಸ್ತೈತೆ ನನಗೆ. ಹೆಂಗೆ ಮಾಡೋಣ ಹೇಳು? ನಾವು ವ್ಯಾಪಾರಕ್ಕಂತೇಳಿ ಲೋನ್ ಬರ್ಸ್ಕೊಂಡ್ಬಿಡು, ಒಂದು 5 ಲಕ್ಷ ಬರ್ಸಿ ತಗೊಂಬಕ್ಕಾಗುತ್ತೆ. ಸಾಲ ಆದ್ರೆ ಆಗುತ್ತೆ ಬಿಡು, ಸಾಲ ಇದ್ರೇನೇ ವಾಸಿ. ಈಗ ಅವ್ರಿಗೆ 2 ಲಕ್ಷ ಬಿಸಾಕ್ಬಿಡೋಣ, ನಾವು ತಗೊಂಡೆ ನಾವೇನು ಉದ್ಧಾರ ಆಗಲ್ಲ, ಹಾಳಾಗಿ ಹೋಗ್ತವೆ. ಬಿಸಾಕ್ಬಿಡೋಣ, 5 ಲಕ್ಷ ಬರೆಸ್ತೀನಿ ನಾನು. 2 ದಿನ ಸುಧಾರಿಸಿ ಇಸ್ಕೊಳ್ರಿ ಹೇಳಿ, ಈ ತಿಂಗಳು ಟೈಮ್ ಕೊಡ್ರಿ ಅಂತ ಹೇಳಿದ್ದೀನಿ. ನಾನು ಹೋಗಿ ಗೌಡ್ರಿಗೆ ಹೇಳಿ ಬಂದಿದ್ದೀನಿ, ಈ ವಾರಕ್ಕೆ ಕೊಡಬೇಕು ಅಂತ ಹೇಳಿದ್ಲಂತ ಅವಳು ಗಿರ್ಜಿಂಬೆ. ನಮಗೇನೇನು ಪುಕ್ಸಾಟೆ ದುಡ್ಡು ಅವ್ರು ತತ್ತಾರಲ್ಲ, ಹೋಗಿ ಒಂದು 5 ನಿಮಿಷಕ್ಕೆ 10-15 ಸಾವಿರ ದುಡ್ಕೊ ಬರ್ತಾನಲ್ಲ ಮಗ. ನಮ್ದು ಆ ಥರ ಅಲ್ಲ, ನಾವು ಕಷ್ಟಪಟ್ಟು ದುಡಿಯೋರು, ನಾವು ಕಷ್ಟಪಡ್ತೀವಿ. ಅವ್ರಂಗೆ ನಮಗೆಲ್ಲೂ ಸಿಗಲ್ಲ. ಅದಕ್ಕಾಗಿನ ನಾವು ಇನ್ನೊಂದು ಸ್ವಲ್ಪ ದಿನ ಬಿಟ್ಟೆ ಕೊಡೋದು, ಇವಾಗ ಕೊಡೋಕ್ಕಾಗಲ್ಲ ಅಂತೇಳಿ ನಾನು ಹೇಳ್ಬಿಟ್ಟಿದ್ದೀನಿ. ಅದೇ ಮತ್ತೆ ಎಲ್ಲಿ ತಗೊಂಬಂದು ಕೊಡೋಕ್ಕಾಗುತ್ತಪ್ಪ. ಅವ್ರದ್ದೇ ಒಂದು ಕತೆ. ಇವಾಗ ಬೇಕ್ರಿಗೆ ಐಟಮ್ ನೋಡಿದ್ರೆಲ್ಲ ಖಾಲಿ ಐತೆ. ವ್ಯಾಪಾರ ಏನೋ ಚೆನ್ನಾಗಾಗುತ್ತೆ, ಏನು ಮಾಡ್ತೀವಿ ಇವಾಗ ಬಂಡವಾಳ ಹಾಕೋಕ್ಕೆ ಬಂಡವಾಳ ಬೇಕು. ಇವಾಗ ಮೊನ್ನೆ ಎಲ್ಲ ಚೆನ್ನಾಗಾಗದಪ್ಪ, ಏನು ಮಾಡ್ತೀಯ? ಮೊನ್ನೆ ಹೆಂಗೆ ಒಟ್ಟು ಎಡವಟ್ಟು ಮಾಡ್ಕೊಬಿಟ್ವಿ. ನಾವೆಲ್ಲ ಬಾಕ್ಲಾಕಿ ಎಲ್ಲ ಐಟಮ್ ಎಲ್ಲ ಬೂಸ್ಟ್ ಬರೋಂಗೆ ಮಾಡಿ ಎಲ್ಲ ಲಾಸ್ ಮಾಡ್ಕೊಂಡ್ವಿ. ಚೆನ್ನಾಗಾಗುತ್ತೆ ವ್ಯಾಪಾರ. ಏನೋ ತೆಗೆದ್ರೆ ಬೇಕ್ರಿ ಯಾವ ಇಲ್ವಲ್ಲ. ಒಳ್ಳೆ ಐಡಿಯಾ ಮಾಡಿ ನಾವು ಬೇಕ್ರಿ ಮಾಡಿದ್ದೀವಿ, ಚೆನ್ನಾಗಾಗುತ್ತೆ. ಆದರೆ ಏನು ಮಾಡೋದು? ಸ್ವಲ್ಪ ನಮಗೆ ಬಂಡವಾಳ ಬೇಕು. ಬಂಡವಾಳ ಇಲ್ಲದು ಏನು ಮಾಡೋಕ್ಕಾಗಲ್ಲ. ಬಂಡವಾಳ ಬೇಕಮ್ಮ, ಬೇಕಂತಂದರೆ ಏನು ಒಂದೇ ಸತಿ ಎಲ್ಲ ತರೋಕ್ಕಾಗಲ್ಲ. ಇರೋದ್ರಾಗೆ ಸಾಕು, ಆದೊಟ್ಟೆ ಆಗ್ಲೇ ವ್ಯಾಪಾರ ಹೋಗಿ ತೊಗೊಂಡು ಕುತ್ಕೊಂಡು ಹೋಗು. ಸುಮ್ಮನೆ ನೀನು ಇಲ್ಲಿ ಕುತ್ಕೊಂಡ್ರೆ ಬಿಡತ್ತೆ. ಏನು ತೆಗಿಯೋಣ? ಐಟಮ್ ಇಲ್ಲದ್ಮೇಲೆ ಬೇಕ್ರಿ ಬಾಗಿಲು ಇನ್ನೇನು ತೆಗಿಬೇಕು? ಎಲ್ಲ ಕೇಕ್ ಕೇಳ್ತಾರಪ್ಪ ಹುಡುಗರು ಮಕ್ಕಳು ಎಲ್ಲ ಬಂದರು. ಕೇಕ್ ಕೇಳ್ತಾರೆ. ಕೇಕ್ ಅಂದರೆ ತುಂಬ ಇಷ್ಟ. ಹನಿ ಕೇಕು ಮತ್ತು ಕ್ರೀಮ್ ಕೇಕು, ಚಾಕ್ಲೇಟ್ ಕೇಕು, ಈ ಥರ ಕೇಕ್ಗಳೆಲ್ಲ ಸ್ವಲ್ಪ ತಂದರೆ ಸ್ವಲ್ಪ ಬಂಡವಾಳ ಹಾಕಿ ತರಬೇಕು. ಬಂಡವಾಳ ಹಾಕಕ್ಕೆ ಬಂಡವಾಳನೇ ಇಲ್ಲ. ವ್ಯಾಪಾರ ಏನೋ ಚೆನ್ನಾಗಾಗುತ್ತೆ. ಒಳ್ಳೆ ಐಡಿಯಾ ಮಾಡಿ ನಾನು ಬೇಕ್ರಿ ಮಾಡಿದೆ. ಆದರೆ ಇವಾಗ ಸ್ವಲ್ಪ ಎಡವಟ್ಟು. ಎಂಥ ಕೆಲಸ ಆಯ್ತಪ್ಪ ಅನ್ನಿಸ್ತೈತೆ ನನಗೆ. ಹೋಗತ್ತ ನಿಜವಾಗ್ಲೂ ನನಗೊಂಥರ ಹೆಂಗೆ ಆಗ್ತೈತೆ ಅಂದರೆ ಅಷ್ಟು ಇದಾಗ್ತೈತೆ. ಏನು ಮಾಡೋದಪ್ಪ ಅನ್ನಿಸ್ತೈತೆ. ಹೋಗತ್ತೆ ಒಂದಿನ ತೆಗೆದ್ರೆ ಆಲೆ 16 ದಿನ ತೆಗಿಯಲ್ಲ. ಇನ್ನೇನಾಗುತ್ತೆ ವ್ಯಾಪಾರ ಆಗು ಅಂದರೆ ತೆಗಿಬೇಕಮ್ಮ. ದಿನ ತೆಗಿತಿದ್ರೆ ಜನ ಬೋದ್ತಾರೆ ತೆಗಿತಾರೆ ಅಂತ. ಅಲ್ಲಿ ಬಾಡಿಗೆ ನೋಡಿದ್ರೆ ಕಟ್ಟಬೇಕು. ಸುಮ್ಮನೆ ಬಾಕ್ಲಾಕಿ ಕೂತ್ಕೊಂಡ್ರೆ ಬಾಡಿಗೆ ಕಟ್ಟೋದು ಯಾವಾಗ? ಒಟ್ಟು ವ್ಯಾಪಾರ ಮಾಡ್ಕೊಂಬೋದು ಯಾವಾಗ? ಅದ್ರಾಗ ತಂದಿರ ಅಂತ ಐಟಮ್ ಯಾವಾಗ ಖಾಲಿ ಆಗೋದು? ಎಲ್ಲ ಅವನ್ನೆಲ್ಲ ಲೆಕ್ಕ ಹಾಕಬೇಕು. ಸುಮ್ಮನೆ ನೀವು ಇದು ಮಾಡೋದಲ್ಲ. ಮಾಡೋಕ್ಕೆ ಬದುಕಿಲ್ದಲೇ ಎಲ್ಲ ಬಂಡವಾಳ ಹಾಕ್ಯಂಗೆ ಕೂತ್ಕೊಂಡು ಇವಾಗ ಹಂಗೇನು ಈಗ ತಾರಾಡ್ತಾರೆ. ಎಲ್ಲ ಮಾಡಿದ್ಮೇಲೆ ಅಚ್ಚುಕಟ್ಟ ಮಾಡಬೇಕು. ಇಲ್ಲಾಂದ್ರೆ ಮಾಡೋಕ್ಕೆ ಹೋಗ್ಬಾರ್ದು. ಸುಮ್ಮನೆ ತೆಪ್ಪನ್ನು ಬಿದ್ದಿರ್ಬೇಕು. ಇರೋ ದುಡ್ಡು ಇಕ್ಕೊಂಡು ಸುಮ್ಮನೆ ಇರಬೇಕು. ಹುಡ್ಕೊಂತಾಗಿರೋ ದುಡ್ಡನ್ನು ಇಸ್ಕೊಂಡು ಅದಕ್ಕೆ ಹಾಕಿರ ಅವನ ಇಕ್ಕೊಂಡು ಏನೋ ಅವನು ಮಾಡ್ಕೊಂಬಾನ. ಸುಮ್ಮನೆ ಅವ್ನು ತಗೊಳ್ಳೋದು ಇಸ್ಕೊಂಡು ಎಲ್ಲ ಅವನು 2 ಲಕ್ಷ ದುಡ್ಡು ಕೊಟ್ಟ. ಏನೋ ಬಿಡತ್ತ ಮಾಡ್ಕೊಂಬ್ಲೇಳು ಅಂತ. ಹಿಂಗೆ ಒಂದಿನ ತೆಗೆದ್ರೆ 16 ದಿನ ತೆಗಿಯಲ್ಲ. ಐಟಮ್ ಇಲ್ಲ ಕಣತ್ತೆ. ಇವಾಗ ಐಟಮ್ ಬೇಕಂತಂದರೆ ಬಂಡವಾಳ ಹಾಕಬೇಕು. ಬಂಡವಾಳ ಹಾಕ್ಬೇಕಂತಂದರೆ ದುಡ್ಡಿಲ್ಲ. ಅದಕ್ಕೆ ಸುಮ್ಕಿದ್ದೀವಿ. ಮೊನ್ನೆ ಎಲ್ಲ ನಾವು ಬೂಸ್ಟ್ ಬಂದಿತ್ತು. ಇವಾಗ ಐಟಮ್ ಎಲ್ಲ ತಗೊಂಬರ್ಬೇಕು. ತಗೊಂಬಂದು ಇವಾಗೆಲ್ಲ ಬಂಡವಾಳ ಹಾಕಬೇಕು. ವ್ಯಾಪಾರ ಏನೋ ಚೆನ್ನಾಗಾಗುತ್ತೆ. ಬಂಡವಾಳ ಹಾಕಕ್ಕೆ ಬಂಡವಾಳ ಇಲ್ಲ ಕಣತ್ತೆ. ಮಾಡಿದರೆ ಚೆನ್ನಾಗಿ ಮಾಡಿದ್ದೀವಿ. ಒಳ್ಳೆ ವ್ಯಾಪಾರ ಆಗುತ್ತೆ. ಚೆನ್ನಾಗೆ ನಮಗೇನು ಏನು ತೊಂದರೆ ಇಲ್ಲ. ಅಷ್ಟು ಚೆನ್ನಾಗಿ ವ್ಯಾಪಾರ ಆಗುತ್ತೆ. ಏನಾನ ತಂದು ಇಕ್ಕೆಂಬ್ಲೇಳು ಎಲ್ಲ ಹೋಗ್ತಾ ಇರುತ್ತೆ. ಆದರೆ ಬಂಡವಾಳ ಬೇಕಷ್ಟೇ. ಬಂಡವಾಳ ಇಲ್ಲದ್ದು ನಮ್ಗೆ ಏನು ಮಾಡೋಕ್ಕಾಗ್ತಾ ಇಲ್ಲ. ಫಸ್ಟ್ ಇವಾಗ ಬಂಡವಾಳ ಬೇಕು. ಮನೆಗೆ ನಾವು ಏನೇ ತೊಗೊಂಬತ್ತೀವಿ, ಏನೇ ಇದು ಮಾಡ್ತೀವಿ ಅಂತಂದ್ರೂ ನಾವೆಲ್ಲ ಈಗ ಒಂದು ಸಾರಿ ಬಂಡವಾಳ ಹಾಕಿ ತರಬೇಕು. ನಮಗೆ ಕೇಕ್ ಆಗಲಿಡು ಏನೇ ಆಗಲಿ ನಮಗೆ ಯಾರೂ ಸಾಲ ಕೊಡೋಲ್ಲ. ಪಪ್ಸ್ ಆಗಲಿ ಮೊಟ್ಟೆ ಪಪ್ಸ್ ಕೇಳ್ತಾರೆ. ಬೇಕ್ರಿ ಮೇಲೆ ನೋಡತ್ತೆ ಓಡೋದೆ ಬ್ರೆಡ್ಡು, ಬಿಸ್ಕೆಟು, ಕೇಕು ಮತ್ತು ಪಪ್ಸ್ಗಳು, ಈ ರೀತಿ ದಿಲ್ಪುಸ ಅಂತ ತರಬೇಕು. ಅವೇ ಮೇನ್ ಖಾಲಿ ಆಗಿದ್ದಾವೆ. ಈಗ ಬಿಸ್ಕೆಟು ಖಾರ ಅದು ಇದು ಇದ್ದಾವೆ. ಅವು ಒಂದು ಮಟ್ಟಿಗೆ ಓಡ್ತವೆ ಅಷ್ಟೇ. ಇವಾಗ ಬ್ರೆಡ್ ಅಂತ ಇರಲೇಬೇಕು. ಬೇಕ್ರಿ ಅಂದಮೇಲೆ ಬ್ರೆಡ್ಡು ಕೇಕು ಇದೆಯಲ್ಲ, ಅವು ಕಂಪಲ್ಸರಿ ಇರಲೇಬೇಕು. ಬ್ರೆಡ್ಡು ಕೇಕು ಅಷ್ಟಿದ್ರೇನೇ ಚೆನ್ನಾಗಿ ಓಡೋದು. ಇಲ್ಲ ಅಂತಂದರೆ ಓಡೋಲ್ಲ ಕಣತ್ತೆ. ಅದಕ್ಕೆ ಬಾಕ್ಲು ಹಾಕಿದ್ದೀನಿ. ಇನ್ನೇನು ಮಾಡೋಣ? ಐಟಮ್ ಇಲ್ಲ ಅಂದಮೇಲೆ ಬಾಕ್ಲು ಹಾಕ್ಬೇಕಲ್ಲ. ಐಟಮ್ ಇದ್ದಿದ್ರೆ ನಾನೇನೇನು ಬಾಕ್ಲು ಹಾಕಕ್ಕೆ ಹೋಗ್ತಿರ್ಲಿಲ್ಲ. ಐಟಮ್ ಇದ್ಬಿಟ್ಟಿದ್ರೆ ದಿನ ತೆಗೆಸಿ ಭರ್ಜರಿ ವ್ಯಾಪಾರ ಮಾಡಿಬಿಡ್ತಿದ್ದೆ. ವ್ಯಾಪಾರ ಏನೋ ಸಕ್ಕತ್ತಾಗಾಗ್ಬಿಡುತ್ತೆ. ಚೆನ್ನಾಗಿ ಬಂಡವಾಳ ಚೆನ್ನಾಗಿ ಮಾಡಿಬಿಟ್ರೆ ವ್ಯಾಪಾರ ಚೆನ್ನಾಗಾಗುತ್ತೆ. ಆದರೆ ಏನು ಮಾಡೋದು? ಹಿಂಗೆ ಕತೆ ಹಿಂಗೆ ಆಗ್ಬಿಟ್ಟೈತಿ. ಏನಪ್ಪ ಮಾಡೋದು ಅನ್ನಿಸ್ಬಿಟ್ಟೈತಿ ನನಗಂತೂ. ತಲೆ ಕೆಟ್ಟಂಗಾಗೈತೆ. ಸ್ವಲ್ಪ ಒಂದು 10,000 ಬಂಡವಾಳ ಸಿಕ್ಕಿದ್ರೂ ಸಾಕೆಲ್ಲ ತಗೊಂಬಂದ್ಬಿಡ್ತೀನಿ. ಒಂದು 10,000 ಬೇಕು ಇವಾಗ ಸದ್ಯಕ್ಕೆ. ಅವ್ರಿಗೆ ಬೇರೆ 2 ಲಕ್ಷ ಕೊಡಬೇಕು. ದುಡ್ಡಿನ ಸ್ವಲ್ಪ ಸಮಸ್ಯೆ ಆಗ್ಬಿಟ್ಟೈತೆ ಕಣತ್ತೆ. ಸಾಲ ಮಾಡ್ಕೊಂಡು ಕುತ್ಕೊಳ್ರಿ. ಮಾಡಕ್ಕೆ ಬದುಕಿಲ್ದಲೇನಿ. ಮಾಡಕ್ಕೆ ಬದುಕಿರೋರಾಗಿದ್ರೆ ನೀವು ಹಿಂಗೆ ಮಾಡ್ತಿರ್ಲಿಲ್ಲ. ಮಾಡಕ್ಕೆ ಬದುಕಿಲ್ಲ ನಿಮಗೆ. ಒಟ್ಟು ಸಾಲ ಮಾಡ್ಕೊಂಡು ಕುತ್ಕೊಂಡು ಇಲ್ಲಿ ಯಾರಿಗಾನ ತಲೆಗೆ ಇಲ್ಲೋ ತಂದು ಎಳಿತೀರ. ಒಟ್ಟು ಹಿಂಗೆ ಸಾಲ ಮಾಡ್ಕೊಂಬದು ಏನು ಬೇಕಾಗಿತ್ತು? ಹಿಂಗೆ ಎಂಬದು ಏನು ಬೇಕಾಗಿತ್ತು?
ಈಗ ಯೋಚನೆ ಮಾಡ್ತೀರಲ್ಲ ನಾವು ಹಿಂಗೆ ಮಾಡಬಾರ್ದಾಗಿತ್ತು ಹಿಂಗೆ ಆಗಬಾರ್ದಾಗಿತ್ತು ಅಂತ ಈಗೆಲ್ಲ ಯೋಚನೆ ಮಾಡ್ತೀರಾ? ಏನು ಮಾಡೋಣಮ್ಮ, ಬಿಡ್ಬೇಕು. ಒಂದು 5 ಲಕ್ಷ ಲೋನ್ ಬರ್ಸಿದ್ದೀನಿ. ಈಗ ತಂದುಬಿಟ್ಟೆಲ್ಲ ಚೆನ್ನಾಗಿ ಬಂಡವಾಳ ಹಾಕಿ ಚೆನ್ನಾಗಿ ಮಾಡೋಕ್ಕಾಗುತ್ತೆ. ಬಿಡು, ಒಂದು 5 ಲಕ್ಷ ಲೋನ್ ಭರಿಸ್ತೀನಿ. ಅವ್ರಿಗೊಂದು 2 ಲಕ್ಷ ಕೊಡ್ಬೇಕು. ಇನ್ನೊಂದು 3 ಲಕ್ಷನ ಖರ್ಚಿಗೂ ಅದಕ್ಕೂ ಇದಕ್ಕೂ ಬೇಕಾಗುತ್ತೆ. ಇದು ಇನ್ನು ಬೇಕ್ರಿ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಬೇಕು. ಒಂದು 5 ಲಕ್ಷ ಲೋನ್ ಭರಿಸ್ತೀನಿ. ಕೇಳ್ರೋ ಸಾಲನ ಕೊಡ್ತಾರೆ ಅಂತ ಅವ್ರೇನ ಕೊಡ್ತಾರೆ, ಕಟ್ಬೇಕಾರಲ್ವೇ ಇರೋದು. ಕಟ್ಬೇಕಾರೆ ಕಾಣೋದು ಹಣ ಬೆಳಕಾಳು ಅವ ಬೇಯೋದು. ತಗೋಬೇಕಾರೆ ಕಾಮಲ್ಲ. ಆಮೇಲೆ ನೀನು ಹೆಂಗೆ ಬೆಳಕಾಳು ಬೇಯಿಸ್ತಿ ಅಂಬೋದು ಗೊತ್ತಾಗತ್ತೆ. ಅಣ್ಣ ಸಾಲ ಮಾಡ್ಕೊಂಬದು ದೊಡ್ಡದಲ್ಲ, ಅದನ್ನು ತೀರ್ಸೋದು ದೊಡ್ಡದು. ಸಾಲ ಮಾಡೋದೇನು ತಂದು 10 ಲಕ್ಷ ಲೋನ್ ಕೊಡ್ತಾರೆ. 10 ಲಕ್ಷ ಲೋನ್ ಕೊಟ್ಟಿರೋದು ಆರಾಮಾಗಿ ಜಾಬ್ ಜೂಮಮ್ಮ ಖರ್ಚು ಮಾಡಿಬಿಡ್ಬೋದು. ಅದೇ ನೀನು ಅದನ್ನು ತೀರ್ಸೋದೈತಲ್ಲ ಅದನ್ನು ಹೇಳು ಫಸ್ಟು. ಅದೆಷ್ಟು ಕಷ್ಟ ಗೊತ್ತೇ, ಸಾಲ ಮಾಡಿ ಮಾತ್ರ ಸಿಕ್ಕಾಕೆ ಯಾರು ಎಂತಾರೆ ಆಗಲಿ ಹೆಂಗೆ ಇರಲಿ ಹೇಳು, ಬಡತನ ಇರಲಿ ಹೇಳು, ಸಾಲ ಮಾತ್ರ ಮಾಡಬಾರ್ದು. ಎಷ್ಟು ಕಷ್ಟ ಇವಾಗ ತೀರ್ಸೋದು. ತಗೊಂಬಂದೇನು ಖರ್ಚು ಮಾಡಿಬಿಡ್ತೀವಿ, ಇಲ್ಲ ತಾಂಡ್ಮೇಲೆ ಯಾತ್ಕನ ನಮಗೆ ಉಪಯೋಗ ಆಗುತ್ತಪ್ಪ ಬಿಡಪ್ಪ ಅನ್ಬೋದು. ಉಪಯೋಗ ಆಗದಿಲ್ದಂಥದ್ಕೆ ಯಾವತ್ತೂ ಸಾಲ ಮಾಡಿ. ಈಗ ನೋಡೋ ಕಾರ್ ತಗೊಂಡಿದ್ಯಾ ನೋಡು, ಅದು ನಾಳೆ ನಿಲ್ಲಿಸಿ 3-4 ದಿನ ಆಯ್ತು ಸುಮ್ಮನೆ ನಿಂತ್ಕೊಂಡೈತಿ. ಅಂಥವ್ಕೆ ಯಾತಕ್ಕೆ ಬಂಡವಾಳ ಹಾಕ್ಕೊಂಡು, ನಮ್ಗೆ ಅವಶ್ಯಕತೆ ಇದ್ದರೆ ಮಾತ್ರ ತಾಬೇಕು, ಅವಶ್ಯಕತೆ ಇಲ್ಲ ಅಂದರೆ ತಾಮಕ್ಕೋಗ್ಬಾರ್ದು ಸಾಲ ಮಾಡಿ. ದುಡ್ಡು ಐತಾ ಬೇಕಾದ್ರೂ ದುಡ್ಡು ಇದ್ರೆ ತಗೋಬೋದು. ದುಡ್ಡು ಇಲ್ದಲೇ ಸಾಲ ಮಾಡಿ ಯಾರೋ ತಂದರು ಯಾರೋ ಮಾಡಿರೋ ಅಂತ ನಾವು ಮಾಡಕ್ಕೆ ಹೋಗ್ಬಾರ್ದು ಕಣೋ. ಯಾಕೆ ವಾಣಿ ಏನಾಯಿತು? ಬಾರಕ್ಕ, ನಾನು ನಿನ್ನೆ ಕಾಯ್ತಿದ್ದೆ ಅಂತ ನೀನು ನಿಂತಾಗೆ ನಾನು 10 ಸಾವಿರ ದುಡ್ಡು ಇತ್ತೇನ ಅಂತೇಳಿ ಕಾಯ್ತಿದ್ನಮ್ಮ. 10 ಸಾವಿರ ಅಂತಾಗಿ? ಅಯ್ಯೋ ದೇವ್ರಿ, ಇಲ್ಲ ಕಣಮ್ಮ. ಇದ್ದಿದ್ರೆ ಕೊಡ್ತಿದ್ದೆ. 10 ಸಾವಿರ ಅಲ್ಲ, 10 ರೂಪಾಯಿನೂ ಇಲ್ಲ ಕಣಮ್ಮ. ನಾನೇನು ಇದ್ದಿದ್ರಿಲ್ಲ ಅಂತಿರಲಿಲ್ಲ. ಅಯ್ಯೋ ಅಂತೂ ಹೇಳ್ಬಾರ್ದು. ನಾನು ಇನ್ಯಾರು ಇದಾರಮ್ಮ ದುಡ್ದಾಕರ್ ನೋಡಲಿಲ್ವೇ? ನಾನು ಕಾಲು ಮುರ್ಕೊಂಡಾಗ್ಲೇನೆ ನನಗೆ ಯಾರೂ ತೋರಿಸ್ಲಿಲ್ಲ, ಯಾರು ನಮ್ಮನ್ನು ಬಂದು ನೋಡಲಿಲ್ಲ. ಅಂದೆ ಅಂತ ಪರಿಸ್ಥಿತಿ ಅಂತ ನಮಗೆ ಎಲ್ಲಿಂದ ಬರಂಗೈತಿ? ಅವಳಿಗೆ ಪಾಪ ಹಿಂದಿಲ್ಲ ಮುಂದಿಲ್ಲ ಯಾರು, ಅವಳಿಗೆ ಇನ್ಯಾರು ಕೊಡಂಗಿದ್ದಾರೆ ಹೇಳು? ಅವಳಿಗೆ ಇನ್ನೆಲ್ಲಿಂದ ಬರಂಗೈತಿ? ಅವಳದೇ ಪಾಪ ಕಷ್ಟ, ಅವಳನ್ನ ಕೇಳ್ತಾಳೆ. ಅಲ್ಲ ಏನಾನ ನಿಮಗೆ ಎಲ್ಲಾನ ಯಾವ್ದಾನ ದುಡ್ಡು ಪಡ್ಡು ಬಂದೈತೆ ಅಣ್ಣ, ಯಾರನ ಕೊಟ್ಟವ್ರೇನ ಅಂತ ಕೇಳಿದೆ. ಒಂದು 10 ಸಾವಿರ ಕೊಟ್ಟಿದ್ರೆ ಸಾಕಾಗಿತ್ತು ಕಣಕ. ಬೇಕ್ರಿಗೆ ಬಂಡವಾಳ ಹಾಕಬೇಕು, ಬೇಕ್ರಿಗೆ ಐಟಮ್ ಇಲ್ಲ ಅಂತೇಳಿ ಬೇಕ್ರಿ ಬಾಗ್ಲು ಹಾಕ್ಯಂಬಂದಿದ್ದೀನಿ. ಬೇಕ್ರಿ ಆನೇನೆ ಬಾಗ್ಲು ಹಾಕ್ಕೊಂಡು ಬಂದಿದ್ದೀನಿ. ಐಟಮ್ ಇಲ್ಲ ಅಂದಮೇಲೆ ಸುಮ್ಮನೆ ತಗೊಂಡು ಕುತ್ಕೊಂಡು ಏನಕ್ಕ ಪ್ರಯೋಜನ? ಸುಮ್ಮನೆ ಕೂತ್ಕೊಂಬಕ್ಕಾಗಲ್ಲ. ವ್ಯಾಪಾರ ಚೆನ್ನಾಗಿ ಆಗ್ತಾ ಇರಬೇಕು, ದುಡ್ಡು ಬರ್ತಾ ಇರಬೇಕು, ವ್ಯಾಪಾರ ಭರ್ಜರಿ ವ್ಯಾಪಾರ ಆಗಬೇಕು. ಹಂಗಾದ್ರೆ ತೆಗಿಯೋಕ್ಕೆ ಚೆಂದ ನನಗೆ. ಇದೆಲ್ಲ ಸಣ್ಣ ಪುಟ್ಟದ್ದು ಬಿಸ್ಕೆಟು ಅವೆಲ್ಲ ಹೋದ್ರೆ ಜಾಸ್ತಿ ಸಿಗೋಲ್ಲ ನಮಗೆ. ನಮ್ಮ ಕೇಕು, ಬ್ರೆಡ್ಡು, ಪಪ್ಸು ಈ ಥರ ಚೆನ್ನಾಗಿ ದೊಡ್ಡ ಐಟಮ್ ಎಲ್ಲ ಹಾಕಿದ್ರೆ ಚೆನ್ನಾಗೆ ನಮ್ಗೆ ಒಳ್ಳೆ ಲಾಭ ಬರುತ್ತೆ. ಇಲ್ಲ ಅಂತಂದರೆ ಸಣ್ಣ ಪುಟ್ಟದ್ರಲ್ಲಿ ಎಲ್ಲ ನಮಗೆಲ್ಲಿ ಏನೂ ಸಿಗೋಲ್ಲ. ಅದಕ್ಕೆ ಬಾಕ್ಲಾಕೆ ಬಂದಿದ್ದೀನಿ ಐಟಮ್ ಎಲ್ಲ ಇಲ್ಲ ಅಂತ. ಅದಕ್ಕಾಗಿ ಕಣಕ, ಏನಾನ ಇದ್ದಿದ್ರೆ ಒಂದಿಷ್ಟು ಸಹಾಯ ಮಾಡ್ತಿದ್ದ. ಯಾವಾಗ ಕಾಯ್ತಾಗ ಇನ್ನೆಲ್ಲೇದು ಹೇಳೇವಾಣಿ? ಸುಮ್ಮನಿರು, ನಾನು ಲೋನ್ ಭರಿಸ್ತೀನಿ ಅಂತ ಹೇಳಿಲ್ವೇ? ಬರುತ್ತೆ, ಲೋನ್ ಭರಿಸ್ತಾ ಬೇಕಾದ್ರೆ ತೆಗಿವಂತೆ. ಇನ್ನೇನು ಮಾಡೋಕ್ಕಾಗುತ್ತೆ? ಅಲ್ಲೇವರೆಗೂ ಅದನ್ನು ಆದರೂ ಮಾರ್ಕೋಬೋದು. ಇರೋದಂಥದ್ದೇ ಮಾರ್ಕೋಬೇಕು. ಇನ್ನೇನು ಮಾಡೋಕ್ಕಾಗುತ್ತೆ? ಸ್ವೀಟ್ಸು ಎಲ್ಲ ಖಾಲಿ ಆಗೈತೆ. ಬಂಡವಾಳ ಹಾಕೋಣ ಸ್ವಲ್ಪ ದಿನ. ಇವಾಗ ಲೋನ್ ಬರ್ಸೋವರೆಗೂ ಇವಾಗ ಏನೈತೆ ಅದನ್ನೇನೆ ತೆಗೆದು ವ್ಯಾಪಾರ ಮಾಡು ಸಾಕು. ಅಷ್ಟೇ, ಅದಕ್ಕೆಲ್ಲ ಯಾಕೆ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ತೀಯ? ಅಷ್ಟೇ ಕಣೆ, ಯಾತಿರುತ್ತೆ ಅದನ್ನು ವ್ಯಾಪಾರ ಮಾಡ್ತೀನಿ. ಏನು ಮಾಡೋಕ್ಕಾಗುತ್ತೆ? ನೋಡಿದ್ರಲ್ಲ ವೀಕ್ಷಕರೇ, ಬೇಕ್ರಿಗೆ ಏನು ಐಟಮ್ ಇಲ್ಲ ಅಂತೇಳಿ ಬಾಕ್ಲಾಕೆ ಬಂದಿದ್ದೀನಿ. ಐಟಮ್ ಎಲ್ಲ ಖಾಲಿ ಆಗೈತೆ. ಇವಾಗ ಬಂಡವಾಳ ಹಾಕೋಕ್ಕೆ ಬಂಡವಾಳ ಇಲ್ಲ ಕೈಯಾಗೆ. 1 ರೂಪಾಯಿನೂ ಬಂಡವಾಳ ಇಲ್ಲ. ಹಂಗಾಗ್ಬಿಟ್ಟೈತೆ, ಭಾಳ ಕಷ್ಟ ಆಗೈತಿ. ಏನು ಮಾಡೋದು ಅನ್ನಿಸ್ಬಿಟ್ಟೈತೆ ನನಗಂತೂ. ನೋಡ್ತಾ ಇರಿ, ನೀನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಪಿನಿಯನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.